ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಸಮರ್ಥ ಹುಡುಗನಿಗೆ ಈ ದಕ್ಷಿಣ ಕ್ಷೇತ್ರನ ನಡೆಸೋ ಸಮರ್ಥತೆ ಇದೆ. ದಯವಿಟ್ಟು ಆ ಹುಡುಗನಿಗೆ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತ ನಾನು ವಿನಂತಿಸ್ತೀನಿ. ಎಲ್ಲ ಮೈನಾರಿಟಿ ನನ್ನ ಅಣ್ಣ ತಮ್ಮಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನೀವೇನೋ ಚಿಕ್ಕ ಪುಟ್ಟ ಅಸಮಾಧಾನಕ್ಕೆ ಆ ಬಿಜೆಪಿ ಅಯೋಗ್ಯರಿಗೆ ಮುಟ್ಟಾಳರಿಗೆ ಓಟ್ ಹಾಕಿದ್ರೆ ನಿಮ್ಮ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದವರು ಬಿಜೆಪಿಯವರು. ನಿಮ್ಮ ಮನೆ ಹೆಣ್ಣುಮಕ್ಕಳನ್ನ, ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ, ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರು ಆ ಬಿಜೆಪಿಯವರು. ಆ ಬಿಜಾಪುರದೊಂದು ಕೋತಿ ಇದೆ, ಮೈಸೂರದೊಂದು ಕೋತಿ ಇದೆ. ಚಿಕ್ಕ ಪುಟ್ಟ ಬೇಸರ ಇರ್ಬೋದು, ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಎಷ್ಟು ದೇಶಭಕ್ತಿ ಇದೆಯೋ ಅಷ್ಟೇ ದೇಶಭಕ್ತಿ ಮುಸ್ಲಿಮರಿಗೂ ಇದೆ. ಆದ್ರೆ ಇವತ್ತು ಬಿಜೆಪಿಯವರು ನಿಮ್ಮ ದೇಶಭಕ್ತಿಯನ್ನ, ನಿಮ್ಮ ಧರ್ಮವನ್ನ ಹೀಯಾಳಿಸಿ ಮಾತಾಡಿದಾಗ ನಾನು ಸೇರಿದಂತೆ ನಾವೆಲ್ಲರೂ ಮುಸ್ಲಿಂ ಧರ್ಮವನ್ನ ಸಮರ್ಥಿಸಿಕೊಂಡು ನಿಮ್ ಧರ್ಮ ನಿಮಗ್ ಗ್ರೇಟು, ನಮ್ ಧರ್ಮ ನಮಗ್ ಗ್ರೇಟು ಅಂತ ಬಿಜೆಪಿಯವ್ರ ಜೊತೆ ಫೈಟ್ ಮಾಡ್ತಿದೀವಿ. ನನ್ನ ಅಣ್ಣ ತಮ್ಮಂದ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, 55-60 ಸಾವಿರ ಜನ ನೀವೇನಿದ್ದೀರಾ, ಎಸ್ ಸಮುದಾಯದಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಮೈನಾರಿಟೀಸ್ ಬಗ್ಗೆ ಪ್ರೀತಿ ಇರೋದಿಕ್ಕೆ ಈ ದೇಶದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರಪತಿ ಮಾಡಿದ್ದು ಸರ್. ಮೊದಲನೇದು. ಎರಡನೇದು, ನಮ್ ಸ್ಪೀಕರ್ ಖಾದರ್ ಸಾಹೇಬ್ರು ಇಸ್ಲಾಂ ಧರ್ಮದವರು, ಜಮೀರಣ್ಣ ಅಷ್ಟೇ ಯಾಕೆ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ಸ್ಪೆಷಲ್ ಆಫೀಸರ್ ನಜೀರ್ ಅಹಮದ್ ಸಾಹೇಬ್ರು, ನಮ್ಮಲ್ಲಿ MLC ಇದ್ದಾರೆ. ಎಸ್, ನಿಮಗ್ ಕೊಡೋ ಪ್ರಿಯಾರಿಟಿ ಪಕ್ಷ ಕೊಡುತ್ತೆ. ಇವತ್ತು ಸಮರ್ಥ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಹೊಸ ಜನರೇಷನ್ ಬರ್ತಿದೆ. ನೀವೆಲ್ಲರೂ ಒಂದಾಗ್ಬೇಕು. ಏನೋ ಬೇಸರದಲ್ಲಿ ನೀವು ಆ ಬಿಜೆಪಿ ಅಯೋಗ್ಯರಿಗೆ ಓಟ್ ಹಾಕಿದ್ರೆ ನಿಮ್ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ದವನಿಗೆ ಹೆಂಗಣ ಓಟ್ ಹಾಕ್ತೀರಾ ನೀವು? ನಿಮ್ ಧರ್ಮದ ಬಗ್ಗೆ ಮಾತಾಡ್ದವನಿಗೆ ಹೆಂಗಣ ಓಟ್ ಹಾಕ್ತೀರಾ? ಇವತ್ತು ನಿಮ್ಮನ್ನ ಹೆಜ್ಜೆಗೂ ಹೀಯಾಳಿಸ್ತಾರ ಅವರು. ನಾವು ಬಡ್ಜೆಟ್ ಏನಾದ್ರು ಮೊನ್ನೆ ಬಡ್ಜೆಟ್ ಮಂಡಿಸಿದ್ವಿ, ಮೈನಾರಿಟಿ ಮಕ್ಕಳಿಗೆ ಹಾಸ್ಟೆಲ್ ಕೊಟ್ವಿ, ಮೈನಾರಿಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ವಿ, ಮೈನಾರಿಟಿ ಕಾಂಟ್ರಾಕ್ಟ್ ಗೆ ರಿಸರ್ವೇಶನ್ ಕೊಟ್ರಿ. ಬಿಜೆಪಿ ಅವ್ರು ನೋಡಿದ್ರೆ ನಮ್ದು ಮುಸ್ಲಿಂ ಬಡ್ಜೆಟ್ ಅಂತಾರೆ, ನೀವು ನೋಡಿದ್ರೆ ನಮ್ಮನ್ನ ಮೈನಾರಿಟಿ ವಿರೋಧಿ ಅಂದ್ರೆ ನಾವ್ ಯಾರ ಕಡೆ ಹೋಗೋದಣ? ನಾವ್ ಯಾರ ಕಡೆ ಹೋಗೋದು ಯೋಚನೆ ಮಾಡಿ. ಮೊನ್ನೆ ಅಶೋಕಣ್ಣ, ವಿಜೇಂದ್ರಣ್ಣ ಎಲ್ಲ ಏನಂದ್ರು, ಇದು ಮುಸ್ಲಿಂ ಧರ್ಮದವ್ರಿಗೆ ಅತಿ ಹೆಚ್ಚು ಅನುದಾನ ಕೊಟ್ಟಿರೋ ಬಡ್ಜೆಟ್ ಅಂದ್ರು. ನಾವು ಅವ್ರ ಹತ್ರ ಅನ್ಸ್ಕೊಂತಾ ಇದೀವಿ. ನೀವೆಲ್ಲರೂ ಒಂದಾಗ್ಬೇಕು ಬ್ರದರ್. ನಾವಿದೀವಿ. ಮುಸ್ಲಿಂ ಯುವಕರು ಇವತ್ತು UPSC ಟಾಪರ್ ಒಬ್ಬ ಇಸ್ಲಾಂ ಧರ್ಮದ ಹುಡುಗ ಆದ. ಇವತ್ತು ದೊಡ್ಡ ದೊಡ್ಡ ಡಾಕ್ಟರ್ಸ್, ಇಂಜಿನಿಯರ್ಸ್. ನೀವು ಸರ್, ನಾನು ನಿಮ್ ಧರ್ಮವನ್ನ ಕರ್ನಾಟಕದಲ್ಲಿ ಬಿಜೆಪಿ ಅವರು ಒಂದು 5-6 ಜನ ಕೆಟ್ಟದಾಗ ಮಾತಾಡ್ತಿದ್ರು. ನಾನ್ ಫೋರ್ ಫ್ರಂಟ್ ಅಲ್ಲಿ ನಿಂತು ಅವ್ರ ವಿರುದ್ಧ ಫೈಟ್ ಮಾಡಿ 7-8 ಕೇಸ್ ಹಾಕ್ಸ್ಕೊಂಡಿದ್ದೀನಿ. ನಿಮ್ ಧರ್ಮದ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ದಯವಿಟ್ಟು ಮತ್ತೆ ಬಂದ್ರೆ ಗ್ಯಾರಂಟಿಗಳು, पंच गारंटी ಕೊಟ್ಟಿದೀವಿ. भैया एक बात याद रखना है, जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से जिंदगी में फर्क आता है. और यारो ಕೆಲವರು ಪಾಪ ಬೇಜಾರಲ್ಲಿ ಕೆಲವರು ಬ್ರದರ್ಸ್ ಮಾತಾಡ್ತಿದ್ರು, ನಾವ್ ಈ ಸಲ ಬಿಜೆಪಿ ಓಟ್ ಹಾಕ್ತಿವಿ. ಅಣ್ಣ, ಯಾವ ಭಯ ಮಾತು ಹೇಳ್ತೀರಣ್ಣ ನೀವು? ಮೈನಾರಿಟೀಸ್ ನಿಮ್ಮನ್ನ ದೇಶದಿಂದ ಓಡಿಸ್ಬೇಕು ಅಂತ ಮಾತಾಡೋ ಅಯೋಗ್ಯರಿಗೆ ಯಾವ ಮುಖ ಇಟ್ಕೊಂಡು ಹೋಗಿ ಓಟ್ ಹಾಕ್ತೀರಣ್ಣ? ಒಂದ್ಸಲ ಯೋಚನೆ ಮಾಡಿ ನೀವಷ್ಟೇ. ಹಿಜಾಬ್ಗೆ ಎಷ್ಟು ತೊಂದರೆ ಕೊಟ್ರು ಮರ್ತೋದ್ರಾ? ನಿಮ್ ಮನೆ ಹೆಣ್ಣು ಮಕ್ಕಳಿಗೆ ಎಷ್ಟು ಅವಮಾನ ಮಾಡಿದ್ರು ಮರ್ತೋದ್ರಾ? ನಿಮ್ ಧರ್ಮವನ್ನ ನಾವು ಗೌರವಿಸಿದ್ರೆ ಹೆಣ್ಣು ಮಕ್ಕಳನ್ನ ಎಕ್ಸಾಮ್ ಹಾಲಿಂದ ನಿಲ್ಲಿಸಬೇಕು, ಆಚೆ ಕಳಿಸ್ಬೇಕು ಅಂತ ಅವಮಾನ ಮಾಡಿದ್ರು. ಇದೆಲ್ಲ ಮರ್ತೋದ್ರಾ? ಎಸ್, ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾಗದ ನನ್ನ ಮುಸ್ಲಿಂ ಮುಖಂಡರಿಗೆ ನನ್ನ ಪಕ್ಷ ಗೌರವ ಕೊಡುತ್ತೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ, ನಮ್ಮ ಮಲ್ಲಿಕಾರ್ಜುನ್ ಅಣ್ಣ ಇದ್ದಾರೆ. ಇವತ್ತು ಶಾಮನೂರ್ ಶಿವಶಂಕರಪ್ಪನವ್ರ ಸಾಹೇಬ್ರು ಅವ್ರದೇ ಆದ ಹೆಜ್ಜೆ ಗುರುತು ಬಿಟ್ಟೋಗಿದ್ದಾರೆ. ಆ ಕುಟುಂಬದ ಕುಡಿ ಹೊಸ ಜನರೇಷನ್. ದಯವಿಟ್ಟು ನೀವು ಬೇಜಾರು ಬೀಳ್ಬೇಡಿ. ನನ್ನಂತ ಒಬ್ಬ ಅನಾಥ ಹುಡುಗನ ತಂದು ಪಾರ್ಟಿ ಟಿಕೆಟ್ ಕೊಟ್ಟು MLA ಮಾಡಿದೆ. ಸಂದರ್ಭ ತಕ್ಕಂತೆ ಟಿಕೆಟ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮೈನಾರಿಟೀಸ್ಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ. ಅಲ್ಲಣ್ಣ, ಬಿಜೆಪಿ ಅವ್ರು ಏನಂತಾರೆ, ನಿಮ್ಮನ್ನ ಅದ್ಯಾವುದೋ ದೇಶಕ್ಕೆ ಹೋಗಿ ಅಂತಾರೆ. ಅಯೋಗ್ಯರಿಗೆ ಹೇಳ್ತಿದ್ದೀನಿ, ಭಾರತದ ಬಗ್ಗೆ ನಿಮ್ಮಪ್ಪ, ನೀನು ನಿಮ್ಮ ಅಪ್ಪನಿಗಿಂತ ಜಾಸ್ತಿ ಪ್ರೀತಿ ಮುಸ್ಲಿಮರಿಗೂ ಇದೆ ಅಂತ ಅವ್ರಿಗೆ ಹೇಳ್ತೀನಿ.
ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ನೀವೆಲ್ಲ ಒಂದಾಗಿ, ಎಲ್ರು ಒಂದಾಗ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಮೈನಾರಿಟೀಸ್ಗೆ ಬಿಜೆಪಿ ಅವ್ರು ಮಾಡಿರೋ ಅವಮಾನದಲ್ಲಿ ನೀವು ಒಂದೋಟ ಅವ್ರಿಗೆ ಹಾಕಿದ್ರು ನಮ್ಮ ಆತ್ಮಾಭಿಮಾನ, ನಾವೇ ಅವಮಾನ ಮಾಡ್ಕೊಂಡಂಗೆ ಸರ್. ಸರ್, ಎರಡನೇದು, ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ. ನೀವು ಶಾಮನೂರು ಶಿವಶಂಕರಪ್ಪ ಸಾಹೇಬ್ರನ್ನ ನೋಡಿದೀರಾ, ಹಿರಿಯರು. ಈ ಜನರೇಷನ್ ಹುಡುಗರು, ನನಗೆ ನಂಬಿಕೆ ಇದೆ ಶಾಮನೂರು ಶಿವಶಂಕರಪ್ಪ ಸಾಹೇಬ್ರಿಗಿಂತ ಒಳ್ಳೆ ಹೆಸರನ್ನ ನನ್ನ ತಮ್ಮ ಸಮರ್ಥ ತಗೊಂತಾನೆ ಅನ್ನೋ ನಂಬಿಕೆ ನನಗಿದೆ. ನೀವು ಹೊಸ ಜನರೇಷನ್ಗೆ ಅವಕಾಶ ಕೊಡಬೇಕು. ಇವತ್ತು ಸಮರ್ಥ ಬಂದಿದ್ದಾನೆ. ನಾನೀಗ ನಾಮಿನೇಷನ್ ಹೋಗೋದಕ್ಕಿಂತ ಮುಂಚೆ ಸಮರ್ಥ ಹತ್ರ ಒಂದು 10 ನಿಮಿಷ ಆ ಹುಡುಗನ ಕನಸುಗಳು ಕಟ್ಕೊಂಡಿದ್ದಾನೆ ಈ ಕ್ಷೇತ್ರದ ಬಗ್ಗೆ. ಭಯ ಬಾತ್ ಬೋಲ್ನ ಚಾತೋ ಅಪ್ಪು ನನಗೊಂದು ಅವಕಾಶ ಕೊಡ್ತು ಪಾರ್ಟಿ, ನಾನು ಗೆದ್ದೆ. 260 ಹಳ್ಳಿ ಮನೆಗೆ ಹೋಗಿ ಕುತ್ಕೊಂಡು ಕಷ್ಟ ಕೇಳಿದ್ದೀನಿ ಭಯ್ಯ. ಮನೆಗೆ ಹೋಗಿದ್ದೀನಿ. ಹೊಸ ಜನರೇಷನ್ ಬಂದಿದ್ದಕ್ಕೆ ತಾನೆ 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ, ಮನೆಗೆ ಹೋಗಿದ್ದೀನಿ. ನನಗೆ ನಂಬಿಕೆ ಇದೆ ಸಮರ್ಥ ದಾವಣಗೆರೆನ ಯಶಸ್ವಿಯಾಗಿ ನಡೆಸ್ತಾನೆ. ನೀವೆಲ್ಲ ಒಂದಾಗ್ಬೇಕು. 9ನೇ ತಾರೀಕು ಎಲೆಕ್ಷನ್ ಇದೆ. ಏನ್ ಭಯ್ಯ, ನಮ್ ವಾರ್ ನಿಲ್ಸೋ ಯೋಗ್ಯತೆ ನಮ್ ದೇಶದ ಅತ್ಯುನ್ನತ ಸ್ಥಾನದಲ್ಲಿರೋ ವ್ಯಕ್ತಿಗಿಲ್ಲ. ಯಾರೋ ಡೊನಾಲ್ಡ್ ಟ್ರಂಪ್ ಬಂದು ನಿಲ್ಸ್ಬೇಕ ಭಯ್ಯ? ಅದ್ಯಾವುದೋ ಜಲಸಂಧಿಯಿಂದ ಸಿಲಿಂಡರ್ ತಗೊಂಬರೋ ಕೆಪಾಸಿಟಿ ಇಲ್ಲ. ಯೂತ್ಸ್ ಎಲ್ಲ ಯಾವ ಮುಖ ನೋಡಿ ಓಟ್ ಹಾಕ್ತಿರ್ರಿ ನೀವು? ನಿಮ್ ಮನೆಗೆ ಅಡಿಗೆ ಮಾಡಕ್ ಸಿಲಿಂಡರ್ ಕೊಡೋ ಯೋಗ್ಯತೆ ಇಲ್ದಿರೋ ನ್ಯಾಷನಲ್ ಪಾರ್ಟಿಗೆ ಯಾವ ಮುಖ ಇಟ್ಕೊಂಡು ಇನ್ನ 11 ವರ್ಷ 12 ವರ್ಷದಿಂದ ಅದೇ ಗುಂಗಲ್ ಇದ್ರೆ ಹೆಂಗೆ? ನಿಮ್ ಜೊತೆ ನಾವಿದ್ದೀವಿ, ಮೈನಾರಿಟೀಸ್ ಜೊತೆ ನಾವಿದ್ದೀವಿ, ನಿಮ್ ಜೊತೆ ನಾವು ನಿಲ್ತೀವಿ. ಕಳೆದ 2 ವರ್ಷದಿಂದ ನಾನು ವೈಯಕ್ತಿಕವಾಗಿ ನಿಮ್ ಕಮ್ಯುನಿಟಿ ತಂಟೆಗೆ ಯಾವನ್ ಬಂದ್ರು ಫಸ್ಟ್ ಬಂದು ಮಾತಾಡ್ದವ್ ನಾನು. ಅಣ್ಣ, ನಿಮ್ ಕುಟುಂಬದ ಹೆಣ್ಮಕ್ಳ ಬಗ್ಗೆ ಒಂದು ಬಿಜಾಪುರದ ಕೋತಿ ಬಾಯಿಗೆ ಬಂದಂಗ್ ಮಾತಾಡುತ್ತೇನೆ. ನಾನ್ ನಿಂತ್ಕೊಂಡಿದ್ದೀನ ಇಲ್ಲ? ಒಂದು ಮೈಸೂರಿನ ಕೋತಿ ಮಾತಾಡುತ್ತೆ, ನಿಂತ್ಕೊಂಡಿದ್ದೇನೆ ಇಲ್ಲ? ಇವತ್ ನಾನ್ ಬಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ತಮ್ಮನಿಗೆ ನೀವೆಲ್ಲ ಒಂದಾಗಿ ಓಟ್ ಹಾಕಿ ಮೈನಾರಿಟೀಸ್ ಹಿತವನ್ನ ನಾವು ಕಾಪಾಡ್ತೀವಿ. ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನವನ್ನ ಕೊಡೋದು ನಮ್ ಜವಾಬ್ದಾರಿ. ಇವತ್ ಜಮೀರ್ ಸಾಹೇಬ್ರು ನಮ್ಗೆಲ್ಲ ದೊಡ್ಡ ಇನ್ಸ್ಪಿರೇಷನ್ ಭಯ್ಯ. ಇವತ್ ಜಮೀರ್ ಸಾಹೇಬ್ರು ವಸತಿ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ ಜಮೀರ್ ಅಣ್ಣನ ಗೌರವ ಉಳಿಬೇಕು, ನಜೀರ್ ಅಹಮದ್ ಸಾಹೇಬ್ರ ಗೌರವ ಉಳಿಬೇಕು, ಖಾದರ್ ಸಾಹೇಬ್ರ ಗೌರವ ಉಳಿಬೇಕು, ರಿಜ್ವಾನ್ ಅರ್ಷದ್ಗೆ ಗೌರವ ಉಳಿಬೇಕು. ಅಂದ್ರೆ ನೀವೆಲ್ಲರೂ ನಮ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಎಸ್ ಭಯ್ಯ, ನಮ್ಮ ಸಮರ್ಥ ಕಾಂಗ್ರೆಸ್ ಪಕ್ಷದ ಸಿಂಬಲ್ಲು. ದಯವಿಟ್ಟು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಭಯ್ಯ, ಚಿಕ್ಕ ಪುಟ್ಟ ನಿಮ್ಮ ಸಮುದಾಯದ ಪಕ್ಷಗಳು ಬಂದ್ರು ದಯವಿಟ್ಟು 500,000 ಓಟ್ನ ವೇಸ್ಟ್ ಮಾಡಿ ಅದು ಪಕ್ಷಕ್ಕೆ ಹಿನ್ನಡೆ ಆಗೋದು ಬೇಡ ಅಂತ ನಾನು ವಿನಂತಿ ಭಯ್ಯ. ಚಲೋ ಭಯ್ಯ, ಚಲೋ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.